ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಇವತ್ತು. ನೀವೆಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವರ್ಷ ವರ್ಷ ಆಚರಿಸ್ತೀರಿ ಅಂತ ನಾನು ನಂಬಿದ್ದೀನಿ. ಯಾರು ಆಚರಿಸ್ತಾ ಇಲ್ಲ ಅವರು ಆದಷ್ಟು ಶ್ರೀಕೃಷ್ಣ ಭಗವಾನನ ಕಡೆ ಗಮನ ಕೊಡಿ. ಹಿಂದೂ ಧರ್ಮದ ರಕ್ಷಣೆ ಹಾಗೂ ಹಿಂದೂ ಧರ್ಮದ ಸಂಸ್ಕೃತಿ, ಹಿಂದೂ ಧರ್ಮದ ಒಂದು ಶಕ್ತಿಯನ್ನು ಈ ದೇಶದಲ್ಲಿ ನೀವು ಹುಟ್ಟಿದ್ದಕ್ಕೆ, ಈ ದೇಶದಲ್ಲಿ ಇರೋದಕ್ಕೆ, ನೀವು ಯಾವುದೇ ಧರ್ಮದವರಾಗಿರಿ, ಶ್ರೀಕೃಷ್ಣ ಭಗವಾನ್ ಬಗ್ಗೆ ಗೌರವ ಇಟ್ಕೊಳ್ಳಿ. ರಾಧೆ, ರುಕ್ಮಿಣಿ, ಹಾಗೆ ಇನ್ನೂ ಸತ್ಯಭಾಮ, ಹಾಗೆ ಇನ್ನೂ ಹಲವಾರಿದ್ದಾರೆ ಮಾತೆಯರು. ಅವ್ರ ಬಗ್ಗೆ ಅಂದರೆ ಮಹಾಲಕ್ಷ್ಮಿ ಸ್ವರೂಪರು, ಪದ್ಮಾವತಿ ಮಾತಾ ಸ್ವರೂಪರು, ಅವ್ರ ಬಗ್ಗೆ, ಹಾಗೆ ಶ್ರೀಕೃಷ್ಣ ಭಗವಾನ ಹಾಗೂ ಸೀತಾರಾಮ ಹಾಗೂ ದಶಾವತಾರ ಸ್ವರೂಪಿ ಶ್ರೀಕೃಷ್ಣ ಭಗವಾನ, ವಿರಾಟ್ ಸ್ವರೂಪ, ಭಗವದ್ಗೀತಾ ಸ್ವರೂಪ, ವಿಶ್ವರೂಪ, ಆದಿಶೇಷಕ್ತಿ. ಓಂ ಆದಿಶೇಷಕ್ತಿ ನಾಗರಾಜಸ್ವಾಮಿ. ಓಂ ಆದಿಶೇಷಕ್ತಿ ಅನಂತ ಪದ್ಮನಾಭ ಸ್ವಾಮಿ. ಇವರನ್ನು ಆರಾಧಿಸಿದರೆ ಸದಾ ನಿಮ್ಮ ಮನಸ್ಸಿನಲ್ಲಿ ಅನಂತ ಪದ್ಮನಾಭ ಸ್ವಾಮಿ, ವಿರಾಟ್ ಸ್ವರೂಪ, ಭಗವದ್ಗೀತಾ ಸ್ವರೂಪ ಇರ್ತಾನೆ. ಅಂದರೆ ನಿಮ್ಮಲ್ಲಿ ಆ ಶಕ್ತಿ ಇರುತ್ತೆ, ಅದು ನಿಮ್ಮ ಒಳಗೂ ಹೊರಗೂ ಇರುತ್ತೆ. ಆಗ ನೀವು ಅಡುಗೆ ಮಾಡ್ತಾಯಿದ್ರೂ ಕೂಡ ನಿಮ್ಮ ಅಡುಗೆ ಚೆನ್ನಾಗಾಗುತ್ತೆ. ಏನೇ ಕೆಲಸ ಮಾಡ್ತಾಯಿದ್ರೂ ಆ ಕೆಲಸ ಚೆನ್ನಾಗಿ ಮೂಡಿ ಬರುತ್ತೆ, ಅಂದರೆ ಫಿನಿಷ್ ಆಗುತ್ತೆ ಒಳ್ಳೆ ರೀತಿಯಲ್ಲಿ ಕೆಲಸ. ಯಾವುದೇ ನೀವು ಕೆಲಸಕ್ಕೆ ಇಂಟ್ರ್ಯೂ ಹೋಗ್ತಾಯಿದ್ರೆ ಆ ಇಂಟ್ರ್ಯೂನಲ್ಲಿ ನೀವು ಪಾಸ್ ಆಗೇ ಆಗ್ತೀರಾ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾವುದೇ ಒಂದು ಎಕ್ಸಾಮ್ ಟೆಸ್ಟು ಪರೀಕ್ಷೆಗೆ ಹೋಗ್ತಾಯಿದ್ರೆ ಅದರಲ್ಲಿ ಚೆನ್ನಾಗಿ ನೀವು ಬರೆದು ಮುಂದೆ ಒಳ್ಳೆ ಮಾರ್ಕ್ಸ್ ತೆಗಿತೀರ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗಿ, ಯಾವುದೇ ಕೆಲಸ ಕಾರ್ಯನ ಶುರು ಮಾಡಿ, ಯಾವುದೇ ಪ್ರಾಜೆಕ್ಟ್ಗಳನ್ನು ಶುರು ಮಾಡಿ, ಅಂದರೆ ಸಂಶೋಧನೆಗಳನ್ನು ಶುರು ಮಾಡಿ, ಖಂಡಿತಲೇ ಒಳ್ಳೆಯದಾಗುತ್ತೆ. ಶ್ರೀಕೃಷ್ಣ ರಾಧೆ ರುಕ್ಮಿಣಿ, ಶ್ರೀಕೃಷ್ಣ ಭಗವಾನ ಹಾಗೂ ಮಾತೆಯರು ಹಾಗೂ ಶ್ರೀಕೃಷ್ಣ ಭಗವಾನ, ವಿರಾಟ್ ಸ್ವರೂಪ, ಭಗವದ್ಗೀತಾ ಸ್ವರೂಪ. ಓಂ ಶ್ರೀ ಅನಂತ ಪದ್ಮನಾಭ ಸ್ವಾಮಿ, ಓಂ ಶ್ರೀ ಅನಂತ ಪದ್ಮಾವತಿ ಮಾತಾ, ಓಂ ಶ್ರೀ ಅನಂತ ಲಕ್ಷ್ಮೀ ಮಾತಾ, ಓಂ ಶ್ರೀ ಅನಂತ ಪದ್ಮನಾಭ ಸ್ವಾಮಿ. ಈ ಮಹಾಶಕ್ತಿ ಆದಿಶಕ್ತಿ ಶ್ರೀವಲ್ಲಾರಾಯಣಲು ಶಿವಲೆಲ್ಲ ಧ್ಯಾನ ಮಾಡ್ತಾಳೆ. ಆದರೆ ಮಹಾಶಕ್ತಿ ಶ್ರೀವಲ್ಲಾರಾಯಣನ ಹೃದಯ ಕಮಲದಲ್ಲಿ ಶಿವಶಕ್ತಿ ಇರ್ತಾರೆ. ಹಾಗೆ ಶ್ರೀವಲ್ಲಾರಾಯಣನ ಒಕ್ಕಳದಲ್ಲಿ ಕಮಲದ ಹೂವಿನ ಮೇಲೆ ಬ್ರಾಹ್ಮಿ ದೇವಿ, ಸರಸ್ವತಿ ಹಾಗೂ ಬ್ರಹ್ಮಾಜಿ ಇರ್ತಾರೆ. ಗೊತ್ತಾಯ್ತಲ್ಲ. ಹಾಗಿದ್ಮೇಲೆ ವಿಘ್ನೇಶ್ವರ ದೇವಲಿಂದ ಕುಮಾರಸ್ವಾಮಿವರೆಗೂ ಎಲ್ಲ ದೇವತಾ ಶಕ್ತಿ, ಗುರುಶಕ್ತಿ, ಈ ಪ್ರಕೃತಿ ಶಕ್ತಿ ಶ್ರೀವಲ್ಲಾರಾಯಣನ ಒಂದು ಹಿಡಿತದಲ್ಲಿರುತ್ತೆ, ಅಧೀನದಲ್ಲಿರುತ್ತೆ. ಕ್ರಿಯಾಶಕ್ತಿ ಶ್ರೀವಲ್ಲಾರಾಯಣ ಅಲ್ವಾ. ಯಾವ ರೀತಿ ಕ್ರಿಯಾಶಕ್ತಿ ಶ್ರೀವಲ್ಲಾರಾಯಣ ಅಂತ ಒಂದು ಸ್ವಲ್ಪ ನೋಡೋಣ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ನೀವೆಲ್ಲ ಆದಷ್ಟು ಆಚರಣೆ ಮಾಡೋರು, ಹಾಗೆ ದೇಶ ಮಾಡೋರು ಇದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ, ಹಾಗೆ ಶ್ರೀಕೃಷ್ಣ ಭಗವಾನನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಆಮೇಲೆ ಇಲ್ಲಿ ಫೋಟೋ ನೋಡ್ತಾ ಇದ್ರಲ್ಲ, ಈ ಫೋಟೋ ಇದು ಒಂದು ಕಾಲದಲ್ಲಿ ನನ್ನ ಮಗಳು, ಒಂದು ಕಾಲದಲ್ಲಿ ನನ್ನ ಮಗಳು ಇದು. ಅದ್ರ ಫೋಟೋ ಈಗ ಸ್ವಲ್ಪ ಅದು ನನಗೆ ದೂರ ಇದೆ. ಆದರೂ ನನ್ನ ಮಗಳು ಅಂತ ಫೋಟೋ ಹಾಕ್ತಾಯಿಲ್ಲ. ಶ್ರೀಕೃಷ್ಣ ಭಗವಾನನ ವೇಷ ಹಾಕಿದ್ದಾರೆ. ಯಾರೇ ಶ್ರೀಕೃಷ್ಣನ ಭಗವಾನ ವೇಷ ಆಗಲಿ, ಯಾವುದೇ ಜಾತಿ ಧರ್ಮ ಕುಲದವರಾಗಿರಲಿ, ನಮ್ಮ ಶತ್ರುಗಳೇ ಆಗಿರಲಿ, ಆ ಶ್ರೀಕೃಷ್ಣ ಭಗವಾನನ ವೇಷಕ್ಕೆ ನಾವು ಮರ್ಯಾದೆ ಕೊಡೋಣ. ಏನಕ್ಕೆ ಮರ್ಯಾದೆ ಕೊಡೋಣ? ಶ್ರೀಕೃಷ್ಣ ಭಗವಾನನ ಆ ವೇಷಕ್ಕೆ ನಾವು ಮರ್ಯಾದೆ ಕೊಡಬೇಕು ಅಲ್ವಾ. ಎಚ್ಚರ ಮಾಡಿ. ಹಾಗೆ ಯಾರಾದರೂ ಕಾವಿ ಹಾಕಿದರೆ, ಕಾವಿದಾರಿಗಳು ಒಬ್ಬ ಗುರುಸ್ಥಾನದಲ್ಲಿರ್ತಾರೆ. ಆ ಗುರುಸ್ಥಾನದಲ್ಲಿರೋ ಆ ಕಾವಿ ಬಟ್ಟೆ ಇದೆಯಲ್ಲ, ಯೂನಿಫಾರಮ್, ಅದಕ್ಕೆ ಬೆಲೆ ಕೊಡಬೇಕು. ಹಾಗೆ ಒಬ್ಬ ಪೊಲೀಸ್ ಇರ್ಬೋದು, ಒಬ್ಬ ಲಾಯರ್ ಇರ್ಬೋದು, ಒಬ್ಬ ಮಿಲ್ಟ್ರಿ ಅಂದರೆ ಸೈನಿಕರು ಇರ್ಬೋದು, ಅವರ ಯೂನಿಫಾರಮ್ಗಳಿಗೆ ಯಾರೇ ಆಗಲಿ, ಒಬ್ಬ ಆಟೋ ಡ್ರೈವರ್, ಬಸ್ ಡ್ರೈವರ್ ಯಾರೇ ಆಗಿರಲಿ ಯೂನಿಫಾರಮ್ ಹಾಕಿರ್ತಾರೆ. ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರು ಅಥವಾ ಡಾಕ್ಟರ್ಗಳು ಅಥವಾ ಸಂಶೋಧಕರು ಅಂದರೆ ವಿಜ್ಞಾನಿಗಳು ಯಾರೇ ಆಗಿರಲಿ ಯೂನಿಫಾರಮ್ ಹಾಕಿರ್ತಾರಲ್ಲ, ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅದೊಂದು ಜವಾಬ್ದಾರಿ. ಗೊತ್ತಾಯ್ತಲ್ಲ. ಸ್ಟೂಡೆಂಟ್ಸು ಅಷ್ಟೇ ಯೂನಿಫಾರಮ್ ಹಾಕ್ತಾರೆ, ಹಾಕಲ್ವಾ? ಹಾಕ್ತಾರೆ.
ಹಾಗೆ ಈಗ ನೋಡಿ ಇಲ್ಲಿ ಒಂದು ಹಾಕಿದೆ ಇದು ಡ್ರೆಸ್ಸು, ಇದು ಶ್ರೀಕೃಷ್ಣ ಭಗವಾನ್ ಡ್ರೆಸ್ಸು. ಹಾಗೆ ಎಷ್ಟೋ ಮಕ್ಕಳಾಗ್ತಾರೆ. ನನಗೆ ಯಾವುದೂ ಮ್ಯಾಟ್ರ್ ಸಿಕ್ಕಿಲ್ಲ. ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಶ್ರೀಕೃಷ್ಣ ರಾಧಾ ರುಕ್ಮಿಣಿ ಎಲ್ಲ ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀರ, ಟಿ ವಿಗಳಲ್ಲಿ ನೋಡ್ತಾ ಇರ್ತೀಯ ಸೀರಿಯಲ್ಗಳೆಲ್ಲ. ಇಲ್ಲಿ ನನ್ನ ಮಗಳಿದೆ ಅಲ್ಲ, ಇದಕ್ಕೆ ಆ ರಾಧಾಕೃಷ್ಣ ಸೀರಿಯಲ್ ಇದೆ ಹಿಂದಿದು, ಆ ಹಿಂದಿದು ಕನ್ನಡದು ತಪ್ಪದೇ ನೋಡುತ್ತೆ ಇದು. ಅದೆಷ್ಟೋ ಎಪಿಸೋಡ್ಗಳು ನೋಡೋಕ್ಕಿದೆ. ಹಾಗೆ ಶನಿ ಮಹಾತ್ಮಂದು ಎಷ್ಟೋ ಎಪಿಸೋಡ್ಗಳು ನೋಡೋಕ್ಕಿದೆ. ನನ್ನ ಮಗಳು ಇದು ನನ್ನ ಹತ್ರ ಇವಾಗ ಸ್ವಲ್ಪ ದೂರ ಅದಕ್ಕೆ ಮಾತಾಡೋದು ಬಿಡಿ, ಪರ್ಸ್ನಲ್ ವಿಚಾರ ಬೇಡ. ಅವ್ರ ವೇಷ ಹಾಕಿದ್ದಾರೆ, ಅದು ಬರೆಯೋದಕ್ಕೆ ಬೇಡ. ಆಮೇಲೆ ಅವ್ರದ್ದೊಂದು ವೀಡಿಯೋನೂ ತೋರಿಸ್ಬಿಡ್ತೀನಿ ನಿಮಗೆ. ಏನೋ ಅವ್ರದ್ದೊಂದು ವೀಡಿಯೋನೂ ತೋರಿಸ್ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ. ಅವ್ರದ್ದೊಂದು ವೀಡಿಯೋ ಇದೆ, ಅದೇ ಥರ ವೀಡಿಯೋ ಇದೆ, ತೋರಿಸ್ತೀನಿ. ಸ್ವಲ್ಪ ನೋಡಿ, ವೀಡಿಯೋ ಎಲ್ಲ ಕೊನೆ ತನಕ ನೋಡಿ, ಸ್ವಲ್ಪ ತೋರಿಸ್ತೀನಿ. ಆಮೇಲೆ ಶ್ರೀಕೃಷ್ಣ ಭಗವಾನ್ ಬಗ್ಗೆ ಇವತ್ತು ಜಗತ್ತಿಗೆ ಏನೆಲ್ಲ ಉಪಯೋಗ ಆಗ್ತಾಯಿದೆ ಅದೆಲ್ಲ ಹೇಳ್ತೀನಿ. ಹಾಗೆ ಕಲ್ಕಿ ಅವತಾರದ ಬಗ್ಗೆ ಶ್ರೀಕೃಷ್ಣ ಭಗವಾನ್ ಏನು ಹೇಳಿದೆ ಅದು ಹೇಳ್ತೀನಿ. ಹಾಗೆ ಭಗವದ್ಗೀತೆ ಬಗ್ಗೆ ಶ್ರೀಕೃಷ್ಣ ಭಗವಾನ್ ಏನು ಹೇಳಿದೆ ಅದನ್ನು ಹೇಳ್ತೀನಿ. ಯಾಕಂದರೆ ಶ್ರೀಕೃಷ್ಣ ಭಗವದ್ಗೀತೆ ಬಗ್ಗೆ ಎಲ್ಲ ಹೇಳಿದಲ್ಲ ಅಲ್ವಾ, ಏನೇನು ಉಪಯೋಗ ಆಗುತ್ತೆ ಅನ್ನೋದು ಹೇಳ್ತೀನಿ. ವೇದಗಳ ಬಗ್ಗೆ ಇದೆಲ್ಲ ತುಂಬ ಭಗವದ್ಗೀತೆಯಲ್ಲೇ ಎಲ್ಲ ಇರುತ್ತೆ. ಭಗವದ್ಗೀತೆಯಲ್ಲಿ ಅದಕ್ಕೆ ಕೋರ್ಟ್ನಲ್ಲಿ ಪ್ರಮಾಣ ಮಾಡಿಸ್ತಾರೆ ನೋಡಿದ್ರಾ. ನಾನು ಸತ್ಯವೆಲ್ಲ ಹೇಳುತ್ತಲೇ, ನಾನು ಸುಳ್ಳು ಹೇಳುವುದಿಲ್ಲ ಅಂತ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡ್ತಾರೆ. ಆಯಾ ಧರ್ಮದವರು ಆಯಾ ಗ್ರಂಥಗಳ ಮೇಲೆ ಪ್ರಮಾಣ ಮಾಡಿಸ್ತಾರೆ ಕೋರ್ಟ್ನಲ್ಲಿ. ಯಾಕೆ? ಅಷ್ಟು ಗೌರವ ಇರುತ್ತೆ. ಅದೇ ಕೆಲವರು ಭಗವದ್ಗೀತೆಯನ್ನು ಬೆಂಕಿ ಇಟ್ಟು ಸುಟ್ಟಿದ್ದಾರೆ. ಯಾಕೆ? ನಮ್ಮ ದೇಶದ ಫ್ಲಾಗ್ ಇದೆಯಲ್ಲ ಬಾವುಟ, ಅದಲ್ಲಿ ಸುಟ್ಟಿಲ್ವ ಎಷ್ಟೋ ಜನ. ಹಾಗೆ ಇಲ್ಲಿ ಈ ದೇಶದಲ್ಲಿರೋರೇ ಇಲ್ಲಿ ಅನ್ನ ತಿಂದು, ಇಲ್ಲಿ ಗಾಳಿ ಕುಡಿದು, ಇಲ್ಲಿ ನೀರು ಕುಡಿದು, ಇಲ್ಲಿ ಪಂಚಭೂತಗಳನ್ನು ಉಪಯೋಗಿಸ್ಕೊಂಡು ಈ ಧರ್ಮದ ಹೆಸರನ್ನೇ ಇಸ್ಕೊಂಡು ಒಬ್ಬ ಅಯೋಗ್ಯ ಮೈಸೂರಿನಲ್ಲಿದ್ದಾನೆ. ಒಬ್ಬ ಅಯೋಗ್ಯ, ಅವನ ತಲೆಯಲ್ಲಿ ಏನಿದೆ ಗೊತ್ತಿಲ್ಲ, ಪಾಪಿ ಅವನು. ಅವಳಿಗೆ ಮುಂದೆ ಇದೆ ಹಬ್ಬ ಇದೆ, ಮಾರಿ ಹಬ್ಬ ಇದೆ ಅವನಿಗೆ ಮುಂದೆ. ಭಗವದ್ಗೀತೆಯನ್ನು ಸುಟ್ಟಾಕಿದ್ದಾನೆ ರೀ ಅವನು. ಹುಟ್ಟಿರೋದು ಭಾಳ ಕೀಳು ಜಾತಿಯಲ್ಲ ಅವನು ಹುಟ್ಟಿರೋದು ಯಾವ ಜಾತಿ? ಕೀಳು ಜಾತಿಯಲ್ಲಿ. ಗೊತ್ತಾಯ್ತಾ? ಕೀಳು ಜಾತಿ ಅಂದ್ರೇನು? ಮೇಲೂ ಕೀಳಲ್ಲ ರೀ. ಯಾರು ಕೆಟ್ಟವರು ಅವ್ರ ಕೀಳು ಜಾತಿ, ಯಾರು ಒಳ್ಳೆಯವರು ಅವ್ರ ಮೇಲ್ಜಾತಿ. ಈಗ ಅರ್ಥ ಆಯ್ತಾ? ಮೇಲ್ಜಾತಿ ಕೀಳು ಜಾತಿ ಅಂತ ನೀವು ಇಲ್ಲೇಲೋ ತಿಳ್ಕೊಬೇಡಿ. ಆಮೇಲೆ ಆ ಸಂಘದವರು ನಮ್ಮದು ಸಂಘ ಅಂತ ಗಲಾಟೆ ಮಾಡೋಕ್ಕೆ ಬರ್ತಾರೆ. ಅವ್ರ ಜಾತಿನ ಅವರೇ ಹೇಳ್ಕೊತಾರೆ, ಎಲ್ಲರ ಕಡೆ ಪ್ರಚಾರ ಮಾಡ್ಕೊತಾರೆ. ನೋಡ್ರಿ ನಮ್ಮ ಜಾತಿ ಹಿಂಗಿದೆ, ನೋಡ್ರಿ ನಮ್ಮ ಜಾತಿ ಹಿಂಗಿದೆ ಅಂತ ಪ್ರಚಾರ ಮಾಡ್ಕೊಳ್ತಾರೆ. ಈ ಸಂಘಗಳವ್ರು ಇರ್ತಾರಲ್ಲಪ್ಪ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ ಬಿಡಿ. ಒಬ್ಬ ಭಗವದ್ಗೀತೆ ಸುಟ್ಟಾಗ್ದ, ಅವ್ರನ್ನ ಕೀಳು ಜಾತಿವಲ್ಲ ಅಂತೀವಿ. ಅವ್ನ ತಲೆಯಲ್ಲಿ ಏನಿಲ್ಲ. ಅವ್ನ ಹೆಸರು ಹೇಳೋದು ಬೇಡ. ಹೆಸರು ಹೇಳಿದ್ರೆ ಪುಣ್ಯ ಬಂದುಬಿಡುತ್ತೆ ರೀ. ನಿಮಗೂ ಪುಣ್ಯ ಬಂದುಬಿಡುತ್ತೆ. ಅವ್ನ ಫೋಟೋ ತೋರಿಸಿದ್ರೆ ನಿಮಗೂ ಪುಣ್ಯ ಬಂದುಬಿಡುತ್ತೆ. ಅಷ್ಟು ಪುಣ್ಯ ಮಾಡಿದಾನೆ ಭಗವದ್ಗೀತೆ ಸುಟ್ಬಿಟ್ಟು ಅವನು ಅಯೋಗ್ಯ. ಗೊತ್ತಾಯ್ತಾ? ಇರಲಿ, ಈಗ ಮುಂದಕ್ಕೆ ಹೋಗೋಣ. ಭಗವದ್ಗೀತೆಯಲ್ಲಿ ಏನೇನಿದೆ ಅಂತ ನೀವು ಓದಿಲ್ಲ ಅಂತ ಇಟ್ಕೊಳ್ಳಿ. ನೀವು ಭಗವದ್ಗೀತೆಯಲ್ಲಿ ಓದಿಲ್ಲ ಅಂತ ಇಟ್ಕೊಳ್ಳಿ. ನನ್ನ ವೀಡಿಯೋಗಳು 10 ವೀಡಿಯೋ ನೋಡ್ಬಿಟ್ರಲ್ಲ ನೀವು. ಅದರಲ್ಲಿ ಭಕ್ತಿ ಯೋಗ, ಜ್ಞಾನ ಯೋಗ, ಹಠಯೋಗ, ಕರ್ಮಯೋಗ ಅಂತಿದೆಯಲ್ಲ, ಅದೇ ಭಗವದ್ಗೀತೆಯಲ್ಲಿರೋದು. ಬೇರೆ ಇಲ್ಲೇಲೋ ಇದೆ ಅಂತ ತಿಳ್ಕೊಬೇಡಿ. ಇಲ್ಲೂ ಕೆಲವು ಇದೆ, ಮುಂದೆ ನಾನು ಹೇಳ್ತೀನಿ. ಅದಕ್ಕೆ ನೋಡಿ, ನನ್ನ ವೀಡಿಯೋಗಳು ಹಿಂದೆ ಒಂದು 10 ವೀಡಿಯೋ ನೋಡಿ. ಅಲ್ಲಿಗೆ ನೀವು ಭಗವದ್ಗೀತೆ ಎಲ್ಲ ಮುಕ್ಕಾಲು ಭಾಗ ಮುಗಿಸ್ದಂಗೆ 10 ವೀಡಿಯೋ ನೋಡ್ಬಿಟ್ರೆ ನೀವು. ನಾನು ಭಗವದ್ಗೀತೆ ಎಲ್ಲ ಮುಕ್ಕಾಲು ಭಾಗ ಮುಗಿಸ್ದಂಗೆ, ಇನ್ನೇನಿಲ್ಲ ಭಗವದ್ಗೀತೆಯಲ್ಲಿ ಅಷ್ಟೇ ಇರೋದು. ನಾನು ಹೇಳಿದಿಲ್ಲಲ್ಲ, ಅದೇ ಇರೋದು. ಏನೆಲ್ಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಿಮಗೆ ಒಳ್ಳೆಯದಿಲ್ಲ, ಅದೇ ಭಗವದ್ಗೀತೆಯಲ್ಲಿರೋದು, ಅದೇ ವೇದಗಳಲ್ಲಿರೋದು. ವೇದಗಳು ಅಂತ ಕೇಳಿದ್ರೆ ಆಮೇಲೆ ಅಯ್ಯೋ ವೇದಗಳಲ್ಲಿ ಓದಿಲ್ಲ, ನನಗೆ ಗೊತ್ತಿಲ್ಲ ಅಲ್ಬೇಡಿ. ಅದೇ ವೇದಗಳಲ್ಲಿರೋದು. 4 ವೇದಗಳು ಏನಿದೆ, ಸಾಮವೇದ, ಯಜುರ್ವೇದ, ಋಗ್ವೇದ, ಅಥರ್ವವೇದ ಏನಿದೆ ಅವೆಲ್ಲ ಇಲ್ಲೇನಲ್ಲ. ಅಲ್ಲಿ ಹೇಳಿರೋದೇ ಎಲ್ಲ ಹೇಳೋದು ಅದೇಲ್ಲ. ವೇದಾಂತ ಪಂಚಕರಣ ಅಂದರೆ ವೇದಗಳು, ಶ್ರುತಿಗಳು, ಪುರಾಣಗಳು, ಭಗವದ್ಗೀತೆ, ಹೀಗೆ ಹಾಗೆ ಅನ್ಯ ಧರ್ಮದವ್ರದ್ದು ಎಲ್ಲ ಸೇರಿ ವೇದಾಂತ ಪಂಚಕರಣದಲ್ಲಿರುತ್ತೆ. ನೆನಪಿಟ್ಕೊಳ್ಳಿ. ವೇದಾಂತ ಪಂಚಕರಣ ಅಂದ್ರೇನು? ಇಡೀ ಜಗತ್ತಿನ ಬಗ್ಗೆ, ನಮ್ಮ ಶರೀರದ ಬಗ್ಗೆ, ಒಳಗೂ ಹೊರಗೂ ಇರೋದ್ರ ಬಗ್ಗೆ ಹೇಳೋದೇ ವೇದಾಂತ ಪಂಚಕರಣ. ಇಲ್ಲೇನೋ ಕನ್ಫ್ಯೂಸ್ ಮಾಡ್ಕೊಬೇಡಿ. ಈಗ ಅರ್ಥ ಆಯ್ತಲ್ಲ ನಿಮಗೆ? ಬರೀ ವೇದಾಂತ ಪಂಚಕರಣ ಒಂದು ಕೇಳಿಬಿಟ್ರೆ ಇಡೀ ಪ್ರಪಂಚದಲ್ಲಿ ಎಷ್ಟೆಲ್ಲ ಗ್ರಂಥಗಳಿದ್ದಾವೆ, ಎಷ್ಟೆಲ್ಲ ವಿಷಯಗಳಿದ್ದಾವೆ ಎಲ್ಲ ತಿಳ್ಕೊಂಡಾಗುತ್ತೆ. ಬರೀ ಒಂದು ವೇದಾಂತ ಪಂಚಕರಣ ನೀವು ತಿಳ್ಕೊಬಿಟ್ರೆ. ಅದಕ್ಕೆ ನಾನು ವೇದಾಂತ ಪಂಚಕರಣನ 2 ಎಪಿಸೋಡ್ ಒಂದೊಂದು ಹೇಳ್ಕೊತಾ ಬಂದಿದ್ದೀನಿ. ಪಂಚಭೂತಗಳ ಬಗ್ಗೆ ಹೇಳಿದ್ದೀನಿ, ಪಂಚ ಪ್ರಾಣಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅವೆಲ್ಲ ತಿಳ್ಕೊಳ್ಳಿ. ಇಲ್ಲ ನೀವು ವೇದಗಳು ಓದೋಕ್ಕಾಗುತ್ತಾ? ಆಗೋದಿಲ್ಲ. ಭಗವದ್ಗೀತೆ ಕೂತ್ಕೊಂಡು ಓದ್ತೀರಾ ಯಾರೋ ಕೆಲವರು, ವೇದಗಳು ಯಾರೋ ಕೆಲವರು, ಎಲ್ಲರೂ ಓದೋಕ್ಕಾಗುತ್ತಾ? ಆಗಲ್ಲ.
ನಾನು ಹಾಕಿರೋವಲ್ಲ ಅಲ್ಲಿ ವೀಡಿಯೋ ನೋಡ್ಬಿಟ್ರೆ ನೀವೆಲ್ಲ ತಿಳ್ಕೊಂಡಂಗೆ ಅವೆಲ್ಲ ಓದಿ ಮುಗಿಸ್ದಂಗೆ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಡ್ರಿ. ಓಕೆಲಾ? ಈಗ ಬರೋಲ್ಲ. ಶ್ರೀಕೃಷ್ಣ ಭಗವಾನ, ರಾಧೆ ರುಕ್ಮಿಣಿ, ಸೀತಾ, ರಾಮ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಶ್ರೀಮನ್ನಾರಾಯಣ ಇವರಿಂದ ಏನು ಉಪಯೋಗ, ಭಗವದ್ಗೀತೆ ಅಂತ ಏನು ಉಪಯೋಗ ಅಂತ ನೋಡೋಣ. ಓಕೆಲಾ? ನೋಡಿ ಇವರೇ, ಇಸ್ಕಾನ್ ಕಂಪ್ನಿ ಗೊತ್ತಾ ನಿಮಗೆ? ಇಸ್ಕಾನ್ ಕಂಪ್ನಿ ಇದೆಯಲ್ಲ, ಗೊತ್ತಲ್ಲ? ಇಸ್ಕಾನ್ ಕಂಪ್ನಿ ಎಷ್ಟೋ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಊಟ ಕೊಡ್ತಾರೆ. ನೀವು ಗೊತ್ತಿರೋದು, ಮಧ್ಯಾಹ್ನದ ಊಟ ಕೊಡ್ತಾರೆ, ನೋಡಿದಿರಾ? ಕೇಳಿದಿರಲ್ಲ? ಬೆಂಗಳೂರು ಸಿಟಿನಲ್ಲೆಲ್ಲ ಕೊಡ್ತಾರೆ, ಆ ಥರ ಸಿಟಿಗಳಲ್ಲಿ ಕೊಡ್ತಾರೆ. ಯಾರೋ ಇಸ್ಕಾನ್ ಕಂಪ್ನಿಯವರು. ಇಸ್ಕಾನ್ ಕಂಪ್ನಿ ಯಾವುದು? ಹರೇ ಕೃಷ್ಣ ಟೆಂಪಲ್. ಇದರಲ್ಲಿ ಯಾರು ಸ್ಥಾಪನೆ ಮಾಡಿದ್ದು? ಶ್ರೀ ಪ್ರಭುಪಾದ, ಅಂದರೆ ವೇದಾಂತ ಪ್ರಭುಪಾದರು, ಶ್ರೀ ಭಕ್ತಿ ವೇದಾಂತ ಪ್ರಭುಪಾದರು. ಪಾಪ 60ನೇ ವಯಸ್ಸಲ್ಲಿ ಅವರು ಮನೆ ಬಿಟ್ಟು ಹೊರಟೋದ್ರು. ಅಂಥ ಪರಿಸ್ಥಿತಿ ಬಂತು. ಅವ್ರ ಮನೆಯಲ್ಲಿ ಅವ್ರು ಇರೋಕ್ಕಾಗಲಿಲ್ಲ. ಸೇಮ್ ಡಿಟೋ ನಾನು 55ನೇ ವರ್ಷದಲ್ಲಿ ಮನೆ ಬಿಟ್ಟಿದ್ದೀನಿ. 55 ಅಲ್ಲ, ಆಗಲಲ್ಲಿಗೆ ಸುಮಾರು 6 ವರ್ಷ ಆಯಿತು, 6-7 ವರ್ಷ ಆಯಿತು ಮನೆ ಬಿಟ್ಟು. ಈಗ ಅದರ ಲೆಕ್ಕ ಮಾಡ್ಕೊಳ್ಳಿ. 50ನೇ ವಯಸ್ಸಲ್ಲೇ ಅಲ್ಲಿ ಮನೆ ಬಿಟ್ಟು ಅಂತ ಇಟ್ಕೊಳ್ಳಿ. 50ನೇ ವಯಸ್ಸಲ್ಲೇ ಎಲ್ಲರಿಂದ ದೂರ ಆದೆ. ನಾನು ದೂರ ಆಗಿಲ್ಲ, ಅವರೇ ದೂರ ಮಾಡಿಬಿಟ್ರು. ಬಿಡ್ರಿ, ಇವರೆಲ್ಲ ದೂರ ಮಾಡಿಬಿಟ್ರು. ಬಿಡ್ರಿ, ಬೇಡ ಆ ಕತೆ. ಇದೇ ಸೇಮ್ ಕತೆ ಭಕ್ತಿ ವೇದಾಂತದ್ದು. ಶ್ರೀ ಪ್ರಭುಪಾದ ಇದ್ದಾರಲ್ಲ, ಭಕ್ತಿ ವೇದಾಂತ ಪ್ರಭುಪಾದ ಅವ್ರದ್ದು. ಪಾಪ ಅವ್ರದ್ದು ಭಕ್ತಿ ವೇದಾಂತ ಪ್ರಭುಪಾದರು. ಅವ್ರದ್ದೊಂದು ಫೋಟೋ ತೋರಿಸ್ಬಿಡ್ತೀನಿ ನೋಡಿ. ಇಸ್ಕಾನ್ ಟೆಂಪಲ್ ಸ್ಥಾಪನೆ ಮಾಡಿದವರು. ಇವತ್ತು ಇಸ್ಕಾನ್ ಟೆಂಪಲ್ಲು ಇಡೀ ದೇಶ ವಿದೇಶಗಳಲ್ಲಿದೆ. ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು? ಪ್ರಭುಪಾದ ಅವ್ರಿಗೆ 60 ವರ್ಷದಲ್ಲಿ ಅವ್ರು ಮಲೆ ಬಿಟ್ಟಿದ್ದು. 60ನೇ ವರ್ಷದಲ್ಲಿ, 65ನೇ ವರ್ಷದಲ್ಲಿ ಮಲೆ ಬಿಟ್ಟಿದ್ದು. ಗೊತ್ತಾಯ್ತಾ? ಅಂಥ ವ್ಯಕ್ತಿ ಇಡೀ ದೇಶಗಳಲ್ಲಿ ವಿದೇಶಗಳಲ್ಲಿ ಅವರು ಏನು ಮಾಡಿದ್ರು? ಇಸ್ಕಾನ್ ಸಂಸ್ಥೆ ಎಲ್ಲ ಹುಟ್ಟು ಹಾಕಿದರು, ಸ್ಥಾಪನೆ ಮಾಡಿದ್ರು. ಇವತ್ತು ಸ್ಕೂಲುಗಳಿಗೆ ಅನ್ನ ಕೊಡ್ತಾರೆ. ಎಷ್ಟೋ ಮಂದಿ ಸಾತ್ವಿಕರು ಅಂದರೆ ಭಾಳ ಶುದ್ಧವಾಗಿ ಒಳ್ಳೆ ಸರಳವಾದ ಜೀವನ ಮಾಡ್ತಾರಲ್ಲ, ದೇವರ ಸೇವೆ, ಸಮಾಜ ಸೇವೆ, ಹಿಂದೂ ಧರ್ಮದ ಸೇವೆ, ಒಳ್ಳೆ ಸಂಸ್ಕಾರ ಇಟ್ಕೊಂಡು ಅಂಥವರು ಆ ಕಂಪ್ನಿ ಇಸ್ಕಾನ್ ಕಂಪ್ನಿನಲ್ಲಿ ಇವತ್ತು ದುಡಿತಾ ಇದ್ದಾರೆ. ನಾನು ಇಸ್ಕಾನ್ ಕಂಪ್ನಿ ಬಗ್ಗೆ, ಭಕ್ತಿ ವೇದಾಂತ ಪ್ರಭುಪಾದರ ಬಗ್ಗೆ ಬೇಕಾ ಇನ್ನೊಂದು ಪಾಠ ಮಾಡ್ತೀನಿ. ಓಕೆಲ್ಲ? ಈಗಲ್ಲ ಶ್ರೀಕೃಷ್ಣ ಭಗವಾನ್ ಬಗ್ಗೆ ಮಾತಾಡೋಣ. ಶ್ರೀಕೃಷ್ಣ ಭಗವಾನ ಇರೋದರಿಂದ ತಾನೇ ಅವರು ಇಷ್ಟೆಲ್ಲ ಟೆಂಪಲ್ಗಳು ಕಟ್ಟಿದ್ದು, ದೇವಸ್ಥಾನಗಳು ಕಟ್ಟಿದ್ದು. ಆ ಟೆಂಪಲ್ಗಳು ಕಟ್ಟಿ ಇಸ್ಕಾನ್ ಕಂಪನಿ ಇರೋದರಿಂದ ತಾನೇ ಇವತ್ತು ಮಕ್ಕಳಿಗೆಲ್ಲ ಊಟ ಸಿಗ್ತಾಯಿದೆ. ಎಷ್ಟೋ ಜನ ಅಂಗಡಿಗಳು ಎಲ್ಲ ಇಟ್ಟಿದ್ದಾರೆ ಕಾಂಪ್ಲೆಕ್ಸ್ಗಳಲ್ಲಿ. ಎಷ್ಟೋ ಜನಕ್ಕೆ ಉದ್ಯೋಗ ಸಿಕ್ಕಿದೆ. ಲಕ್ಷಾಂತರ ಮಂದಿ ದುಡಿತಾ ಇದ್ದಾರೆ, ಉದ್ಯೋಗ ಸಿಕ್ಕಿದೆ, ಕೆಲಸ ಸಿಕ್ಕಿದೆ, ತಿನ್ನೋಕ್ಕೆ ಅನ್ನ ಸಿಕ್ಕಿದೆ. ಬೆಂಗಳೂರಲ್ಲಿ ಇಸ್ಕಾನ್ ಟೆಂಪಲ್ ಇದೆ, ನಿಮ್ಗೆ ಗೊತ್ತಿರ್ಬೋದು. 2 ಕಡೆ ಇದೆ ಬೆಂಗಳೂರು ಹತ್ರ, ಗೊತ್ತಾಯ್ತಾ? ಅಲ್ಲಿ ವರದನಹಳ್ಳಿ ಅಂತಿದೆ, ಅರ್ಧನಹಳ್ಳಿ ಹತ್ರ ಒಂದಿದೆ. ಕೋನಕುಂಟೆ ಕ್ರಾಸ್ ಬರುತ್ತಲ್ಲ, ಈ ಕಡೆ ಸ್ವಲ್ಪ ದೂರ ಹೋದರೆ ಅಲ್ಲೊಂದು ಮಾಡ್ತಿದ್ದಾರೆ. ಆಮೇಲೆ ಇಲ್ಲೊಂದು ಇಲ್ಲಿ ಸಿಟಿನಲ್ಲಿ ಒಂದಿದೆ ಇಸ್ಕಾನ್ ಟೆಂಪಲ್. ನಾನು ನೋಡಿದ್ದೀವಿ ಸಿಟಿನಲ್ಲಿ ಇರೋದು, 2 ಸಾರಿ ಎಲ್ಲ ಹೋಗಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೋದರೆ, ಅಲ್ವಾ? ಹಾಗೆ ಶ್ರೀಕೃಷ್ಣ ಭಗವಾನ ನಾನಾ ರೀತಿಯ ಅವತಾರಗಳನ್ನು ತಾಳಿ ಮಹಾವಿಷ್ಣು ಈ ಜಗತ್ತಿಗೆ ಜ್ಞಾನ ಕೊಟ್ಟಿದ್ದಾಳೆ. ನಿಮಗೆ ಗೊತ್ತಿರ್ಬೋದು, ಕೂರ್ಮ ಅವತಾರ, ಮೋಹಿನಿ ಅವತಾರ, ವರಾಹ ಅವತಾರ, ಆಮೇಲೆ ನರಸಿಂಹ ಅವತಾರ, ಮತ್ಸ್ಯ ಅವತಾರ, ಆಮೇಲೆ ಪರಶುರಾಮ ಅವತಾರ, ಬುದ್ಧ ಅವತಾರ. ಇದೆಲ್ಲ ಯಾರ್ದು? ಶ್ರೀರಾಮ ಅವತಾರ, ಶ್ರೀಕೃಷ್ಣ ಭಗವಾನ ಅವತಾರ. ಇದೆಲ್ಲ ಯಾರು? ಶ್ರೀಮನ್ನಾರಾಯಣ ಅಂದರೆ ಶ್ರೀಕೃಷ್ಣ ಭಗವಾನ, ಅಲ್ವಾ? ಕಲ್ಲರ್ ಯಾವುದು ಇರ್ತಲ್ಲ ಶ್ರೀಕೃಷ್ಣ ಭಗವಾನ? ಕಪ್ಪು ಕಲ್ಲರ್ ಇರ್ತಲ್ಲ. ಆತ ಎಲ್ಲೋ ಒಳ್ಳೆ ಕಲ್ಲರ್, ಗೋಧಿ ಬಣ್ಣ ಎಲ್ಲ ಇಲ್ಲ, ಕಪ್ಪು ಕಲ್ಲರು. ಆದರೆ ಕ್ಯಾರೆಕ್ಟರ್ ಒಳ್ಳೆ ಗುಣ ಇತ್ತು. ಗೋವುಗಳೆಲ್ಲ ಬೇಯಿಸ್ತಿದ್ದ, ಕುರಿಗಳು ಅಲ್ಲ, ಇದು ಯಾವುದು ಹಸುಗಳೆಲ್ಲ ಬೇಯಿಸ್ತಿದ್ದ. ಕುರಿಗಳ ಬೇಕೆಗಳೆಲ್ಲ ಇರಲಿಲ್ಲ ಬಿಡ್ರಿ, ಹಸುಗಳೆಲ್ಲ ಬೇಯಿಸ್ತಿದ್ದ. ಯಾರೋ? ಶ್ರೀಕೃಷ್ಣ ಭಗವಾನ. ಯಾದವ ಕುಲ ಅಂತಾರೆ, ಗೊಲ್ಲರು ಅಂತಾರೆ. ಗೊಲ್ಲರು ಅಂದರೆ ಕುರಿಗಳು, ಇದು ಹಸುಗಳೆಲ್ಲ ಬೇಯಿಸ್ತಾರಲ್ಲ ಗೊಲ್ಲರು, ಅವರು. ಗೊತ್ತಾಯ್ತಲ್ಲ? ಗೊಲ್ಲರು ಅಂದರೆ ಹಸುಗಳು ಬೇಯಿಸ್ತಾರಲ್ಲ ಅವರು. ಅವರೆಲ್ಲ ಹಸುಗಳೆಲ್ಲ ಕೊಲ್ತಾ ಇರಲಿಲ್ಲ, ಗೋವುಗಳೆಲ್ಲ ಪೂಜೆ ಮಾಡ್ತಿದ್ರು, ಪ್ರಕೃತಿ ಎಲ್ಲ ಪೂಜೆ ಮಾಡ್ತಿದ್ರು. ಬೆಟ್ಟ ಗಿರಿ ಪ್ರಕೃತಿ ಎಲ್ಲ. ನೇಚರ್ ಈಸ್ ಗಾಡ್, ಗಾಡ್ ಈಸ್ ನೇಚರ್, ಗಾಡ್ ಈಸ್ ಗ್ರೇಟ್.
ನೇಚರ್ ಈಸ್ ಗಾಡ್ ಈಸ್ ಗ್ರೇಟ್ ಅಂತಾರೆ ಅಲ್ಲಿ ವೀಡಿಯೋಗಳು ಹಾಕಿದಲ್ಲಿ ನೋಡಿ. ಪ್ರಕೃತಿ ಎಲ್ಲ ಆರಾಧಿಸ್ಬೇಕು ಫಸ್ಟ್. ಅಂದರೆ ನಾವೆಲ್ಲಿದ್ದೀವಿ ಅಲ್ಲಿ ಗಾಳಿ, ಒಳ್ಳೆ ಆಹಾರ ಪದಾರ್ಥಗಳು, ತರಕಾರಿಗಳು, ಹಣ್ಣುಗಳು ಎಲ್ಲ ಸಿಗುತ್ತೆ. ಇದೇ ಪ್ರಕೃತಿ. ವಿಶ್ವರೂಪ ಅಂದರೆ ಯಾರು? ಮಹಾವಿಷ್ಣು. ಅದಲ್ಲೇ ಅರ್ಜುನಲ್ಲಿಗೆ ತಲ್ಲ ವಿಶ್ವರೂಪವನ್ನು ಯಾರು ತೋರಿಸಿದ್ದು? ಶ್ರೀಕೃಷ್ಣ ಭಗವಾನ. ನೀವು ಭಗವದ್ಗೀತೆ ಓದ್ತಾ ಇದ್ದೀರಿ ಗುರುಗಳೇ ಅನ್ನೋದಲ್ಲ. ಭಗವದ್ಗೀತೆ ಯಾರು ಓದ್ತೀರಿ ನೀವು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಅಂದರೆ ಶಕ್ತಿ ಸಂಪಾದನೆ ಮಾಡ್ಕೋಬೇಕು, ಅಂದರೆ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಸಾಕ್ಷಾತ್ಕಾರ ಅಂದರೆ ಶ್ರೀಕೃಷ್ಣ ಭಗವಾನನ ದರ್ಶನ ಸಿದ್ಧಿ ಆಗಬೇಕು. ಒಂದು ಸಿದ್ಧಿ ಅಂದರೆ ಶಕ್ತಿ. ಆ ಶಕ್ತಿನ ಮಾಡ್ಕೊಬಿಟ್ರೆ ನೀವು ಯಾವುದೇ ಗ್ರಂಥ ಓದಿ ಶಕ್ತಿ ಸಂಪಾದನೆ ಮಾಡ್ಕೋಬೇಕು. ಶಿವಪುರಾಣ ಓದಿದರೆ ಶಿವಶಕ್ತಿ, ವಿಷ್ಣು ಪುರಾಣ ಓದಿದರೆ ವಿಷ್ಣು ಶಕ್ತಿ, ಸ್ಕಂದ ಪುರಾಣ ಓದಿದರೆ ಬಾಲಸುಬ್ರಹ್ಮಣ್ಯ ಶಕ್ತಿ, ಗಣೇಶದ ಓದಿದರೆ ಗಣೇಶ ಶಕ್ತಿ, ಗರುಡ ಪುರಾಣ ಓದಿದ್ರೆ ಗರುಡ ಪುರಾಣ ಶಕ್ತಿ, ನಾಗಪುರಾಣ ಓದಿದರೆ ನಾಗಪುರಾಣ ಶಕ್ತಿ, ನಾಗಶಕ್ತಿ. ಗೊತ್ತಾಯ್ತಾ? ಈ ಥರ ಪುರಾಣಗಳಲ್ಲಿರ್ಬೋದು, ವೇದಗಳಲ್ಲಿರ್ಬೋದು, ಶ್ರುತಿಗಳಲ್ಲಿರ್ಬೋದು, ನೀವೇನು ಓದ್ತೀರಾ ಅದು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಅಂದರೆ ದೈವಿ ಶಕ್ತಿಯನ್ನು ವಶ ಮಾಡ್ಕೋಬೇಕು. ಅದೆಲ್ಲ ನೀವು ಕಲಿಬೇಕು ವಿದ್ಯೆ. ನಾನು ಹೇಳ್ಕೊಡ್ತೀನಿ. ಕ್ಲಾಸಸ್ ಇರುತ್ತೆ, ಆನ್ಲೈನ್ ಕ್ಲಾಸ್ ಇರುತ್ತೆ, ಜಾಯ್ನ್ ಆಗೋರು ಆಗ್ಬೋದು. ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆದರೆ ಎಲ್ಲ ಕ್ಲಾಸಸ್ ಇರುತ್ತೆ. ನೀವು ಶಕ್ತಿಗಳೆಲ್ಲ ಸಂಪಾದನೆ ಮಾಡ್ಕೊಳ್ತೀರಾ, ಸಾಕ್ಷಾತ್ಕಾರ ಮಾಡ್ಕೊಳ್ತೀರಾ, ದೇವತೆಗಳೆಲ್ಲ ನಿಮ್ಮ ವಶ ಮಾಡ್ಕೊಳ್ತೀರಾ, ದೇವತೆಗಳಲ್ಲೇ ನಿಮ್ಮ ವಶ ಮಾಡ್ಕೊಳ್ತೀರಾ. ನೀವು ಯಾವ್ದು ಬೇಕಾದ್ರೂ ನೀವು ವಶ ಮಾಡ್ಕೋಬೋದು. ಒಳ್ಳೆ ಭೂತಗಳೆಲ್ಲ ವಶ ಮಾಡ್ಕೋಬೋದು. ದೆವ್ವಗಳ ಪಿಶಾಚಗಳೆಲ್ಲ ನೀವು ಅದಿಂದಲ್ಲಿ ತೊಗೊಬೋದು. ಇಂದ್ರಜಾಲ, ಯಕ್ಷಿಣಿ ವಿದ್ಯೆಗಳು, ಇಂದ್ರಜಾಲ, ಮಹೇಂದ್ರಜಾಲ ಇದೆಲ್ಲ ತಿಳ್ಕೊಬೋದು. ನಾನು ಹೇಳ್ಕೊಡ್ತೀನಿ ಇವ್ರಿಗೆ. ನೀವೇಲೆಲ್ಲೋ ಕೇಳಿ. ಆಧ್ಯಾತ್ಮ ವಿಜ್ಞಾನ ಎರಡೂ ನಾನು ಕಲಿಸ್ಕೊಡ್ತೀನಿ. ಗೊತ್ತಾಯ್ತಾ? ಇವತ್ತು ಶ್ರೀಕೃಷ್ಣ ಭಗವಾನರ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಅಂದರೆ ವಿರಾಟ ಸ್ವರೂಪ, ಅಷ್ಟು ದೊಡ್ಡ ವ್ಯಕ್ತಿ. ನಾವು ಭಗವದ್ಗೀತೆಗೆ ನಮಸ್ಕಾರ ಮಾಡಬೇಕು, ಆರಾಧಿಸಬೇಕು. ಭಗವದ್ಗೀತೆ ಅಂದರೆ ಪರಬ್ರಹ್ಮ ಸ್ವರೂಪ ಶ್ರೀಕೃಷ್ಣ ಭಗವಾನ. ಭಗವದ್ಗೀತೆ ಅಂದರೆ ಶ್ರೀಮಲ್ ನಾರಾಯಣ ಪರಬ್ರಹ್ಮ ಸ್ವರೂಪ. ಭಗವದ್ಗೀತೆ ಅಂದರೆ ವಿಶ್ವರೂಪ, ವಿರಾಟ ಸ್ವರೂಪ. ಇಡೀ ಬ್ರಹ್ಮಾಂಡದ ಶಕ್ತಿ ಭಗವದ್ಗೀತೆ ಅಲ್ವಾ? ಅದನ್ನೆಲ್ಲ ಗೌರವಿಸ್ಬೇಕು, ಆರಾಧಿಸ್ಬೇಕು, ಎರಡು ಕೈ ಎತ್ತಿ ಬಗೆಯಬೇಕು ಅಲ್ವಾ? ಆದರೆ ಒಬ್ಬ ಪಾಪಿ ಮೈಸೂರಿನಲ್ಲಿದ್ದಾನೆ, ಅವನ ಹೆಸರು ಹೇಳೋದು ಬೇಡ. ಪಾಪಿ, ಅವನು ತುಂಬ ಕೀಳು ಜಾತಿ. ಅವನು ಥರ್ಡ್ ಕ್ಲಾಸಲ್ಲೇ ಜಾತಿಯಲ್ಲೇ ಅವನು ಹುಟ್ಟಿರೋದು. ಥರ್ಡ್ ಕ್ಲಾಸ್ ಜಾತಿ ಅವನು, ಆ ಜಾತಿಯಲ್ಲಿ ಹುಟ್ಟಿರೋದು ಅವನು. ಗೊತ್ತಾಯ್ತಾ? ಭಗವದ್ಗೀತೆ ಸುಟ್ಬಿಟ್ಟ ಅವನು ಥರ್ಡ್ ಕ್ಲಾಸ್. ನೀವು ಥರ್ಡ್ ಕ್ಲಾಸ್ ಅಂತಿರಲ್ಲಪ್ಪ, ಅದ್ರಲ್ಲಿ ಸುಟ್ಬಿಟ್ಟ ಅವನು. ಇರಲಿ, ಅವನಿಗೆ ನೆಕ್ಸ್ಟ್ ಇದೆ ಕಲ್ಕಿ ಬರ್ತಾರೆ. ಈಗ ಶ್ರೀಕೃಷ್ಣ ಭಗವಾನ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ನೋಡಿರಿ. ಶ್ರೀಕೃಷ್ಣ ಭಗವಾನ ಕಲ್ಕಿ ಅವತಾರ ಆಗಿಬಿಟ್ಟಿದೆ. ಯಾವಾಗಲೋ ಕಲ್ಕಿ ಅವತಾರ ಆಗೋಗಿದೆ, ಬಂದ್ಬಿಟ್ಟಿದ್ದಾಳೆ, ರಾಜಭಾರ ಮಾಡ್ತಿದ್ದಾಳೆ ಕಲ್ಕಿ. ಆದರೆ ಇನ್ನೂ ಪಬ್ಲಿಕ್ ಆಗಿಲ್ಲ. ಪಬ್ಲಿಕ್ ಆಗ್ತಾರೆ, ಸ್ವಲ್ಪ ಲೇಟ್ ಆಗ್ತಾರೆ. ಅಷ್ಟೊತ್ತಿಗೆ ಒಳಗೊಳಗೆ ಕೆಲಸ ಮಾಡ್ತಾರೆ. ಯಾರ್ಯಾರು ದುಷ್ಟಿದ್ದಾರೆ, ಯಾರ್ಯಾರನ್ನ ಜೈಲಿಗೆ ಕಳಿಸ್ಬೇಕು, ಯಾರ್ಯಾರಿಗೆ ರೋಗಗಳಲ್ಲಿ ಕೊಳೆಯಂಗೆ ಮಾಡಬೇಕು, ಯಾರ್ಯಾರು ನರಕ ಅನುಭವಿಸ್ಬೇಕು, ಯಾರ್ಯಾರು ದಾರಿದ್ರ್ಯದಲ್ಲಿ ಮುಳುಗಬೇಕು, ಯಾರ್ಯಾರ ಅಹಂಕಾರಗಳಿದ್ದಾರೆ ಅವ್ರ ಐಶ್ವರ್ಯ ಕಳ್ಕೊಬೇಕು, ಯಾರ್ಯಾರ ಅಹಂಕಾರಗಳಿದ್ದಾರೆ ಅವ್ರ ಅಧಿಕಾರ ಕಳ್ಕೊಬೇಕು. ಹಂಗೆ ಮಾಡ್ತಾಯಿದ್ದಾನೆ ಶ್ರೀಕೃಷ್ಣ ಭಗವಾನ. ಎಲ್ಲವೂ ಗೌಪ್ಯವಾಗಿ ಮಾಡ್ತಿದ್ದಾನೆ, ರಹಸ್ಯವಾಗಿ ಮಾಡ್ತಿದ್ದಾನೆ. ಕಲ್ಕಿ ಅವತಾರ ಆಗ್ಬಿಟ್ಟಿದೆ. ಆತ ನಿಮ್ಮಲ್ಲೇ ಇರ್ಬೋದು, ನಿಮ್ಮ ಪಕ್ಕದಲ್ಲೇ ಇರ್ಬೋದು, ನಿಮ್ಮ ಮನೆಯಲ್ಲೇ ಇರ್ಬೋದು. ಕಲ್ಕಿ ನೆನಪಿಟ್ಕೊಳ್ಳಿ. ಅದಕ್ಕೆ ಒಳ್ಳೆ ಥರ ಇರಿ. ಎಲ್ಲ ಕಡೆ ಇದ್ದಾಳೆ, ಯಾರಿಗೂ ಕಾಣೋದಿಲ್ಲ, ಕಾಣಿಸ್ತಾರೆ. ಆ ಥರಲ್ಲಿ ಯಾರೂ ಗುರ್ತಿಡಿಯೋಕ್ಕಾಗಲ್ಲ. ಇಲ್ಲಿ ಬುಲ್ದೆ ಇದ್ರು, ಅಲ್ಲಿ ಮಾತ್ರ ಮಾತಾಡ್ತಾಯಿದ್ರು, ಬುಲ್ದಗಡೆ ಕಂಡಿಡಿಯೋಕ್ಕಾಗಲ್ಲ. ನೆನಪಿಟ್ಕೊಳ್ಳಿ. ಅದಕ್ಕೆಲ್ಲ ಗೌರವ ಕೊಡಬೇಕು. ಶ್ರೀಕೃಷ್ಣ ಭಗವಾನಲ್ಲ, ಭಗವದ್ಗೀತೆಗೆ ಗೌರವ ಕೊಡಬೇಕು. ಹಾಗೆ ಗ್ರಂಥಗಳು, ಪುರಾಣಗಳು, ವೇದಗಳು, ಶ್ರುತಿಗಳಿಗೆ ಗೌರವ ಕೊಡಬೇಕು. ಒಳ್ಳೆ ಬ್ರಾಹ್ಮಣರಿಗೆ ಗೌರವ ಕೊಡಬೇಕು. ಒಳ್ಳೆ ವ್ಯಕ್ತಿಗಳಿಗೆ ಗೌರವ ಕೊಡಬೇಕು. ಚಿಕ್ಕವರು ದೊಡ್ಡವರೆಲ್ಲ ರೆಸ್ಪೆಕ್ಟ್ ಇರಬೇಕು. ಇವತ್ತು ಶ್ರೀಕೃಷ್ಣ ಭಗವಾನ, ಮಹಾವಿಷ್ಣು, ಶ್ರೀರಾಮಚಂದ್ರ ಪ್ರಭು, ಹನುಮಂತ ದೇವರು, ಹಾಗೆ ಶಕ್ತಿ ದೇವತೆಗಳೆಲ್ಲ ಹಿಂದೂ ಧರ್ಮದ ಒಂದು ಆಧಾರಭೂತ ಶಕ್ತಿಗಳು. ನಮಗಿರೋದು 1-2 ದೇಶ ಅಷ್ಟೇ. ಬೇರೆಯವ್ರಿಗೆ 250 ಆ ಥರ ದೇಶಗಳಿದ್ದಾವೆ ಬೇರೆ ಧರ್ಮದವ್ರಿಗೆ. ಅವ್ರೇನು ರೀ ಬಂದು ಇಲ್ಲಿ ದಾಳಿ ಮಾಡಿ ಇಲ್ಲಿಂದೆಲ್ಲ ದೋಚ್ಕೊಂಡೋದ್ರು. ಇಲ್ಲೊಂದು ದೇವಸ್ಥಾನಗಳೆಲ್ಲ ಹೊಡೆದಾಕಿದ್ರು. ರಜಪೂತರು ಇದ್ದಾರಲ್ಲ, ರಜಪೂತರು ನಾರ್ತ್ ಇಂಡಿಯಾನಲ್ಲಿ ಅಲ್ಲೆಲ್ಲ ಬೇಕಂತಲೇ ಅವ್ರು ಬಂದು ನಮ್ಮ ಸಂಸ್ಕೃತಿನ ಹಾಳು ಮಾಡಿದ್ರು. ಮಕ್ಕಳನ್ನೆಲ್ಲ ಕೊಂದರು. ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳನ್ನು ಕೊಂದರು, ಚಿಕ್ಕ ಗಂಡು ಮಕ್ಳನ್ನು ಕೊಂದರು. ಯುವತಿಯರ ಮೇಲೆ ಅತ್ಯಾಚಾರ ಮಾಡಿದ್ರು. ಮದುವೆ ಆಗಿರೋರ ಮೇಲೆ ಅತ್ಯಾಚಾರ ಮಾಡಿದ್ರು. ಹೊರದೇಶದವರು ಪಾಪಿಗಳು. ಅವರೆಲ್ಲ ಕೇಳ್ಕೊಂಡು ಬಂದರು ಇಲ್ಲಿ ವಾಸ ಮಾಡೋಕ್ಕೆ. ನಮಗೊಂದಷ್ಟು ಜಾಗ ಕೊಡ್ರಿ, ನಾವು ವ್ಯಾಪಾರ ಮಾಡಬೇಕು ಅಂತ ಬಂದವರು. ಇಲ್ಲಿ ಹಂಗೆ ಬಂದು ಸ್ವಲ್ಪ
ಲಾಸ್ಟ್ ಇವತ್ತು ಅವ್ರು ಹೇಳ್ದಾಗ ನಾವು ಕೇಳೋಂಥ ಪರಿಸ್ಥಿತಿ. ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಇವತ್ತು ಸಂಚಕಾರ, ಹಿಂದೂಗಳು ವಾಸ ಮಾಡೋಕ್ಕೆ ಸಂಚಕಾರ, ಕೋರ್ಟ್ ಮೆಟ್ಲು ಹತ್ಬೇಕು ನೋಡ್ರಿ, ಎಂಥ ಗ್ರಾಚಾರ, ಕೇಳ್ಕೊಬೇಕು, ಭಿಕ್ಷೆ ಬೇಡ್ಬೇಕು ಇವತ್ತು. ಅವರೆಲ್ಲವರು ಹೊರಗಡೆಯಿಂದ ಇಲ್ಲಿ ಬಂದಿದ್ದೇನಂತ, ಸ್ವಾಮಿ ನಮಗೆ ಸ್ವಲ್ಪ ಜಾಗ ಕೊಡಿ ಸ್ವಾಮಿ, ನಾವಿಲ್ಲಿ ವ್ಯಾಪಾರ ಮಾಡ್ಕೊಳ್ತೀವಿ ಸ್ವಾಮಿ, ಈ ಕುರಿ ದೊಡ್ಡಿನಲ್ಲಿ ಮಲ್ಕೊಳ್ತೀವಿ ಸ್ವಾಮಿ, ಅಲ್ಲಿ ಎಮ್ಮೆ ದೊಡ್ಡಿನಲ್ಲಿ ಮಲ್ಕೊಳ್ತೀವಿ ಸ್ವಾಮಿ, ಇಲ್ಲಿ ಮಲ್ಕೊಳ್ತೀವಿ ಸ್ವಾಮಿ, ಆಚೆ ಕಡೆ ಮಲ್ಕೊಳ್ತೀವಿ ಸ್ವಾಮಿ, ಸ್ವಲ್ಪ ಜಾಗ ಕೊಡಿ ಸ್ವಾಮಿ, ಮಕ್ಕಳಿದೆ ಸ್ವಾಮಿ, ಹೆಂಡ್ತಿ ಇದೆ ಸ್ವಾಮಿ, ಬಡಪಾಯಿಗಳು ಸ್ವಾಮಿ, ಏನೋ ವ್ಯಾಪಾರ ಮಾಡ್ಕೊಳ್ತೀವಿ ನಿಮ್ಮ ದೇಶದಲ್ಲಿ, ಏನೋ ಪ್ರಾಣ ಉಳಿಸ್ಕೊತೀವಿ ಅಂದವರು. ಹೋಗಲಿ ಪಾಪ ಅಂತ ಇಲ್ಲಿನ ರಾಜರುಗಳು, ಇಲ್ಲಿನ ಜನ ಅವ್ರಿಗೆ ಅವಕಾಶ ಕೊಟ್ಟರೆ ಇವತ್ತು ಬಂದುಬಿಟ್ಟು ಬರ್ತಾ 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 ನೋಡ್ರಪ್ಪ ಅಕ್ರಮ ಮಾಡ್ಕೊಬಿಟ್ರು, ಆಕ್ರಮಿಸ್ಕೊಂಬಿಟ್ರು. ಈ ಕಾಂಗ್ರೆಸ್ ಗಿಡಗಳಿದೆಯಲ್ಲ, ಕಾಂಗ್ರೆಸ್ ಗಿಡಗಳು ಹೆಂಗೆ ಆಕ್ರಮಣ ಮಾಡ್ಕೊಳ್ಳುತ್ತೆ ಏರಿಯಾಗಳನ್ನು, ಅದಕ್ಕೆ ನೀರು ಹಾಕ್ಬೇಕಾಗಿಲ್ಲ, ಗೊಬ್ಬರ ಹಾಕಾಗಬೇಕಿಲ್ಲ, ಬೇರೆದನ್ನು ತಿಂದು ಬೆಳೀತದು. ಅಂದರೆ ಬೇರೆಯವ್ರನ್ನ ತುಳಿದು ಇವರು ಬದುಕಿದ್ರು, ಹಿಂದೂಗಳನ್ನು ತುಳಿದು ಹಿಂದೂ ಧರ್ಮವನ್ನು ನಾಶ ಮಾಡಿ ಮಾಡಿ ಬೆಳೆದ್ರು, ಅದನ್ನು ಬಿತ್ತಿದ್ರು. ಅವರು ಏನು ದುರಾಚಾರಗಳಿದೆ ಅದನ್ನು ಇಲ್ಲಿ ಬಿತ್ಬಿಟ್ರು. ಅವ್ರು ಕೊಡೋ ಎಂಜಲ್ ಕಾಸಿಗೆ ಆಸೆ ಬಿದ್ದು, ಅವರು ಬಿಸಾಕೋ ಬಿಸ್ಕಟ್ಗಳಿಗೆ ಆಸೆ ಬಿದ್ದು ಇಲ್ಲಿ ಕೆಲವರು ಇದ್ದಾರೆ, ಹಿಂದೂಗಳಲ್ಲೇ ಹುಟ್ಟಿದ್ದಾರೆ, ಇವರೆಲ್ಲ ಕರೆಕ್ಟಾಗಿ ಹುಟ್ಟಿಲ್ಲ, ಇಲ್ಲಿದ್ದಾರೆ ಕೆಲವರು. ಇವತ್ತು ನೋಡ್ರಿ ಕರ್ನಾಟಕ ಅವನೇ ಲೀಡ್ರು, ಒಬ್ಬ ಪಾಪಿ ಲೀಡ್ರಿ ಕರ್ನಾಟಕಕ್ಕೆ ಇವತ್ತು. ಅವನ ಕೈ ಕೆಳಗೆ ಅಷ್ಟಂಟುಗಳು, ಅವರೆಲ್ಲ ಯಾರು ರೀ, ದೈತರ್ರಿ, ರಾಕ್ಷಸರು ಕುಲದವ್ರು ಇವರೆಲ್ಲ ಹುಟ್ಟಿರೋದು. ಇವತ್ತು ಆಳ್ತಾ ಇದ್ದಾರೆ ಕರ್ನಾಟಕನ, ಗೊತ್ತಾಯ್ತಾ? ಪಾಪಿಗಳು ಆಳ್ತಿದ್ದಾರೆ ಕರ್ನಾಟಕನ. ಬರೀ ಕರ್ನಾಟಕ ಅಂತಲ್ಲ, ಎಲ್ಲೆಲ್ಲೋ ಪಾಪಿಗಳಿದ್ದಾರೆ ಬೇರೆ ಬೇರೆ ದೇಶದಲ್ಲೆಲ್ಲ, ಈ ಭೂಮಿ ಮೇಲೆ ಇದ್ದಾರೆ, ಬೇರೆ ಲೋಕಗಳಲ್ಲಿದ್ದಾರೆ ಬಿಡ್ರಿ. ಇವ್ರಿಗೆಲ್ಲ ಆಯ್ತಾರೆ ರೀ, ಕಲ್ಕಿ ಅವತಾರ ಆಗಿದೆ, ಆಯ್ತಾ? ಶ್ರೀಕೃಷ್ಣ ಭಗವಾನ ಹೇಳಿದಾರೆ ರೀ, ಯಾವಾಗ ಧರ್ಮ ನಾಶ ಆಗುತ್ತೆ, ಯಾವಾಗ ಒಳ್ಳೆಯವ್ರ ಮೇಲೆ ಕೆಟ್ಟವ್ರ ದಾಳಿ ಆಗುತ್ತೆ, ಯಾವಾಗ ಸಾಧು ಸಂತರು ಒಳ್ಳೆಯವರು ನೋವನ್ನು ಅನುಭವಿಸ್ತಾರೆ, ದುಃಖವನ್ನು ಅನುಭವಿಸ್ತಾರೆ ಸಾಧು ಸಂತರು ಅಂದರೆ ಒಳ್ಳೆಯವರು, ಆಗ ನನ್ನ ಅವತಾರ ಆಗುತ್ತೆ ಅಂತ ಹೇಳಿದ್ದ ಶ್ರೀಕೃಷ್ಣ ಭಗವಾನ. ಶ್ರೀಕೃಷ್ಣ ಭಗವಾನರು ಮಾತು ಕೊಟ್ಟಂತೆ ಅವತಾರ ಆಗಿಬಿಟ್ಟಿದೆ. ಒಳ್ಳೆಯವ್ರಿಗೆ ಕಾಣಿಸ್ತಿದ್ದಾನೆ, ಒಳ್ಳೆಯವ್ರ ಜೊತೆ ಮಾತಾಡ್ತಿದ್ದಾನೆ, ಆದರೆ ಕೆಟ್ಟವ್ರಿಗೂ ಕಾಣಿಸ್ತಿದ್ದಾನೆ, ಕೆಟ್ಟವ್ರನ್ನ ನಾಶ ಮಾಡ್ತಿದ್ದಾನೆ, ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಿದ್ದಾನೆ. ಆದರೆ ಎಲ್ಲರಿಗೂ ಟಿ ವಿಗಳಲ್ಲಿ ಪೇಪರ್ನಲ್ಲಿ ಕಾಣಿಸ್ಕೊಳ್ತಾನೆ ಶ್ರೀಕೃಷ್ಣ ಭಗವಾನ ಕಲ್ಕಿ ಅವತಾರ ಆಗಿದೆ, ಬರ್ತಾನೆ ಸೂಪರ್ಮನ್ ಶಕ್ತಿಮಾನ್ ಆಗಿ ಬರ್ತಾನೆ. ಸ್ವಲ್ಪ ದಿನ ಕಾಯಿರಿ, ನಾನು ಸುಳ್ಳು ಹೇಳ್ತಾ ಇಲ್ಲ ಇವರೇ, ನಿಜ ಹೇಳ್ತಾ ಇದ್ದೀನಿ, ಸ್ವಲ್ಪ ದಿನ ಕಾಯಿರಿ, ಗೊತ್ತಾಯ್ತಾ? ನಿಮ್ಮೆಲ್ಲರಿಗೂ ಕಾಣಿಸ್ತಾರೆ, ಗೌಪ್ಯವಾಗಿದ್ದಾನೆ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ, ಮೊನ್ನೆ ತಾನೇ ಕಲ್ಕಿ ಅವತಾರ ಆಯಿತು, ಅವತ್ತು ಸ್ವಲ್ಪ ಹೇಳಿದ್ದೀನಿ. ಆಮೇಲೆ ಬಲರಾಮ ಜಯಂತಿ, ಬಲರಾಮ ಶ್ರೀಕೃಷ್ಣ ಭಗವಾನ್ ಇಬ್ಬರು ಅಣ್ಣ ತಮ್ಮಂದರು, ಆದಿಶೇಷನೇ ಬಲರಾಮ, ಹೇಳಿದ್ದೀನಿ ಆಲ್ರೆಡಿ, ಇಲ್ಲದೆ ಒಂದು ಎಪಿಸೋಡ್ ಹಾಕಿದ್ದೀನಿ, ಅದನ್ನು ನೋಡಿರಿ. ಇದು ಶ್ರೀಕೃಷ್ಣ ಭಗವಾನರ ಬಗ್ಗೆ ನಾನೊಂದು ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದೀನಿ. ತುಂಬ ಮಂದಿ ಕೆಲವರು ಮುಸ್ಲಿಮರು ಕೂಡ ಅವ್ರ ಮಕ್ಕಳಿಗೆ ಶ್ರೀಕೃಷ್ಣ ಭಗವಾನ ವೇಷ ಹಾಕ್ತಾರೆ ರೀ ಮುಸ್ಲಿಮರು, ನೋಡಿಲ್ವಾ? ಹಾಗಂತ ಎಲ್ಲ ಅನ್ಯ ಧರ್ಮದವರು ಕೆಟ್ಟವರಲ್ಲ. ಇವಾಗ ಕ್ರಿಶ್ಚಿಯನ್ರು ಇದ್ದಾರೆ, ಅವ್ರ ಸ್ಕೂಲುಗಳಲ್ಲೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡಿದ್ದಾರೆ, ಕ್ರಿಶ್ಚಿಯನ್ರು ಸ್ಕೂಲುಗಳಲ್ಲಿ. ಇಲ್ಲಿ ಹೆಂಗಪ್ಪ ಅಂದರೆ ಅನ್ಯ ಧರ್ಮೀಯರು ಅಂದ ಮಾತ್ರಕ್ಕೆ, ಬೇರೆ ದೇಶದವರು ಅಂದ ಮಾತ್ರಕ್ಕೆ ಎಲ್ಲರೂ ಕೆಟ್ಟವರಲ್ಲ ರೀ, ದುಷ್ಟರು. ಇವಾಗ ನಾಳೆ ಹೇಳಿಲ್ವಾ, ಇಲ್ಲೇ ಇದ್ದಾರೆ, ಹಿಂದೂಗಳಾಗೇ ಹುಟ್ಟಿ ಹಿಂದೂ ಧರ್ಮನ ತುಳಿತಿದ್ದಾರೆ. ಅವಳು ಯಾರೋ ಭಗವದ್ಗೀತೆಯನ್ನು ಸುಟ್ಟನಲ್ಲ, ಅವನ ಹೆಸರು ಕೇಳ್ಬಿಟ್ರೆ ಸಾಕು ನೀವು, ಇಂಥ ಹೆಸರು ಅಂತೀರ, ಅಂಥ ಹೆಸರಿಕೊಂಡು ಭಗವದ್ಗೀತೆಯನ್ನು ಸುಟ್ಟಿದ್ದಾರೆ ಅಂದರೆ ಅವನು ಎಂಥ ಪಾಪಿ ಇರಬೇಕು. ಅವ್ನಿಗಾಯ್ತಾ ಲೀಸ್ಟ್ನಲ್ಲಿದ್ದಾರೆ, ಯಾರು ಪಾಪಿಗಳಿದ್ದಾರೆ ಅವರೆಲ್ಲ ಲೀಸ್ಟ್ನಲ್ಲಿದ್ದಾರೆ, ವಾಂಟೆಡ್ ಲಿಸ್ಟ್ನಲ್ಲಿದ್ದಾರೆ. ಅವ್ರಿಗೆಲ್ಲ ಆಯ್ತಾ ಮುಂದೆ ಮುಸಲ್ ಪಂಡ್ಗ ವಸ್ತಾಡು ಎವರು ಕಲ್ಕಿ ಭಗವಾನ್ ವಸ್ತಾಡೋ ವೇಟ್ ಚೇಂಡಿ. ಓಕೆ ನೋಡಿ ಇವ್ರೆ, ನೀವು ಒಳ್ಳೆ ಥರ ಇರ್ರಿ, ಲಬ್ರಿ ಲಲ್ಬಾತನ ಸ್ವಲ್ಪ ಆದರೂ ಲಬ್ರಿ. 98% ನಿಮ್ಮದು, ನಮ್ಮದೇ ಆದರೂ ಪರವಾಗಿಲ್ಲ ಲಲ್ಬಾತನ, ಒಂದು 2% ಆದರೂ ಲಬ್ರಿ. ಇಲ್ಲಿವರೆಗೂ ವೀಡಿಯೋ ನೋಡಿದ್ರಾ, ನೀವು ಒಳ್ಳೇದಾಗಲಿ. ಶ್ರೀಕೃಷ್ಣ ಭಗವಾನ ವಿರಾಟ್ ಸ್ವರೂಪನ ಆಶೀರ್ವಾದ ನಮ್ಗೆ ಸಿಗಲಿ. ನೀವೆಲ್ಲ ಭಗವದ್ಗೀತೆ ರಾಮಾಯಣ ಇವೆಲ್ಲ ಓದ್ರಿ, ಸ್ವಲ್ಪ ತಿಳ್ಕೊಳ್ರಿ. ಅದು ಆಗಿಲ್ಲ ಅಂದರೆ ನಾನು ವೀಡಿಯೋಗಳು ನೋಡ್ರಿ ಸಾಕು, ಅದರಲ್ಲೇ ಎಲ್ಲ ಹೇಳಿರ್ತಿಲ್ಲ, ಅಷ್ಟು ಪಡ್ಕೊಂಡ್ರೆ ಸಾಕು ನೀವೆಲ್ಲ ಓದ್ದಂಗೆ ಗ್ರಂಥಗಳು, ಸರಿಲ್ಲ? ನೀವು ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು, ಹಾಗೆ ಶೇರ್ ಮಾಡಿ. ಹಾಗೆ ಎಲ್ಲಾದರೂ ಬರೀಬೇಕು ಸಲಹೆ ಕೊಡಬೇಕಾದ್ರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಕೊಡಿರಿ. ಆಮೇಲೆ ಒಂದೇ ಒಂದು ಕಾಮೆಂಟ್ ಮಾಡಿರಿ, ಸಣ್ಣದಾಗ ಒಂದು ಕಾಮೆಂಟ್ ಮಾಡೋಕ್ಕಾಗಲ್ವಾ? ಒಂದು ಲೈಕ್ ರೀ, ಸುಮ್ಮನೆ ಹಂಗಂದ್ರೆ ಒಂದು ಲೈಕ್ ಆಗ್ಬಿಡ್ತೀರಿ,
ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಏನಾಗುತ್ತೆ ರೀ, ಕ್ಲಾಸ್ ಕೊಡ್ತಾಯಿದ್ದೀರಿ ರೀ, ಕೂತ್ಕೊಂಡು ಒಯ್ಕೊತಾ ಇದ್ದೀನಿ ರೀ, ಬುರುಡೆ ಬಿಡ್ತಾ ಇಲ್ಲ ರೀ, ನಿಮಗೋಸ್ಕರ ರೀ. ಲಾಸ್ಟ್ವರೆಗೂ ನೀವು ನೋಡಿದ್ದೀರ, ಸಂತೋಷ. ಇಲ್ಲ ಮುಂದೆ ವೀಡಿಯೋಗಳು ನೋಡ್ರಿ. ಕೆಲವರೆಲ್ಲ ಅಲ್ಲೆಲ್ಲ ಹೊಟ್ಟೋಗ್ಬಿಡ್ತಾರೆ ಬಿಡ್ರಿ, ಅವ್ರ ಪಾಪಿಗಳು, ಅವ್ರ ವಿಷಯ ಬೇಡ. ನೀವು ಇಲ್ಲಿವರೆಗೂ ನೋಡಿದ್ರೆ ಅಂದರೆ ಖಂಡಿತ ನೀವು ಒಳ್ಳೆಯವರಾಗಿರ್ತೀರ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ನಾನು ಹೇಳ್ತಾಯಿದ್ದೀನಿ, ನಿಮ್ಗೆ ಒಳ್ಳೇದಾಗುತ್ತೆ ಮುಂದೆ, ಪ್ರಾಮಿಸ್ ರೀ, ನಾನು ಹೇಳ್ತೀನಿ ಒಳ್ಳೇದಾಗುತ್ತೆ. ಸರಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಾನ ಧರ್ಮ ಮಾಡಿ, ಗುರುಗಳು 90 ಇರ್ತಾರೆ, ಬಡಪಾಯಿಗಳು. ಹಾಗೆ ಎಷ್ಟೋ ಮಂದಿ ಒಳ್ಳೆಯವರಿದ್ದಾರೆ, ದಾನ ಧರ್ಮ ಮಾಡಿ ಒಳ್ಳೆಯವ್ರಿಗೆ, ಕೆಟ್ಟವ್ರಿಗೆಲ್ಲ ಮಾಡೋದು, ಒಳ್ಳೆಯವ್ರಿಗೆ. ಕುಡಿಯೋರಿಗೆ, ಲಾಲ್ವೇಸ್ ತಿನ್ನೋರಿಗೆ, ಪಾಪಿಗಳಿಗೆಲ್ಲ, ಜೂಜಾಡೋರಿಗೆಲ್ಲ ನೀವು ದಾನ ಮಾಡೋದು, ಇರೋವ್ರಿಗೆ ಎಲ್ಲ ನೀವು ದಾನ ಮಾಡೋದು. ಬಡಪಾಯಿಗಳಲ್ಲಿ ಒಳ್ಳೆಯವ್ರು ಯಾರಿದ್ದಾರೆ, ಅವ್ರಿಗೆ ದಾನ ಮಾಡಿರಿ, ಅದು ನಿಮಗೆ ಫಲ ಕೊಡುತ್ತೆ. 1 to ಡಬಲ್ ಆಗುತ್ತೆ, ಅಕ್ಷಯ ಆಗುತ್ತೆ ನೀವು ಮಾಡಿದ ದಾನ. ಅದರಲ್ಲೂ ಹಬ್ಬಗಳ ದಿನ ಮಾಡಬೇಕು ದಾನ, ಅದು ಶ್ರೇಷ್ಠವಾಗಿರುತ್ತೆ. ಎನಿ ಟೈಮ್ ಮಾಡ್ಬೋದು, ಹಬ್ಬಗಳ ದಿನ ಮಾಡಿದ್ರೆ ಇನ್ನೂ ಒಳ್ಳೇದು, ಗೊತ್ತಾಯ್ತಾ? ದಾನ ಧರ್ಮ ಮಾಡಿರಿ, ಒಳ್ಳೆ ಪುಣ್ಯ ಕಟ್ಕೊಡ್ರಿ, ಪುಣ್ಯ ಕೋಟಿ ಆಗಿರಿ. ಪುಣ್ಯ ಕೋಟಿ ಆದರೆ ನೀವು ಪುಣ್ಯ ಲೋಕ ಸೇರ್ತೀರಿ. ಅದಕ್ಕೆ ಪುಣ್ಯ ಕೋಟಿ ಅಂತ ಒಂದು ಇದೇ ಇಟ್ಬಿಟ್ಟಿದ್ದಿಲ್ಲ, ಒಂದು ಸೆಕ್ಷನ್, ಗೊತ್ತಾಯ್ತಾ? ಓಕೆ ಅವರೇ, ಒಳ್ಳೆಯದಾಗಲಿ ನಿಮಗೆ. ಆಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮ ಸುತ್ತಲೂ ಒಂದು ಶಕ್ತಿ ನಿಮಗೆ ಸದಾ ಕಾಪಾಡಲಿ ಅಂತ ನಾನು ಬಯಸ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಓಕೆ, ಮಾಡ್ಕೊಂಡಿದ್ರೆ ಬೇಕಿಲ್ಲ. ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.